ಸಿಂದಗಿ ತಾಲೂಕು ಕನಕಸೇನೆ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದರು. ದಿನಾಂಕ 15ರಂದು ಬೆಳಗಾವಿಯ ನಾಳೆ ನಡೆಯುವ ಎಸ್ಟಿ ಹೋರಾಟದಲ್ಲಿ ಹಾಲುಮತ ಸಮಾಜ ಎಲ್ಲಾ ಸಮಾಜ ಬಾಂಧವರು ಭಾಗವಹಿಸಬೇಕೆಂದು ವಿನಂತಿಸಿದರು. ಕನಕಸೇನೆ ಅಧ್ಯಕ್ಷರಾದ ನಿಂಗಣ್ಣ ಬಿರಾದಾರ್, ಸಮಾಜ ಮುಖಂಡರಾದ ಸಿದ್ದು ಬುಳ್ಳಾ ನಾಗಪ್ಪ, ಸಿವುರಮಲ್ಲ ಸಾವಲ ಸಂಘ, ಪ್ರಕಾಶ್ ಅಡವಿ ರಮೇಶ್, ಚೀನಾಕಾರ್, ಸಿದ್ದರಾಯ ಪೂಜಾರಿ, ರೇವಣಸಿದ್ದ ದೇವೂರು, ದತ್ತಾತ್ರೇಯ ಯಡಗಿ ಉಪಸ್ಥಿತರಿದ್ದರು. ವಿನಂತಿ ಏನೆಂದರೆ 20-30 ವರ್ಷಗಳಿಂದ ಏನು ನಮ್ಮ ಸಮಾಜದ ನಾಯಕರು ಹೋರಾಟವನ್ನು ಮಾಡ್ಕೊತ ಬಂದಿದ್ದಾರೆ. ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ನೀಡಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮುಂದೆ ನಮ್ಮ ಯುವ ಪೀಳಿಗೆಗೆ ಅನುಕೂಲ ಆಗಲಿ, ವಿದ್ಯಾಭ್ಯಾಸಕ್ಕಾಗಿ, ಶಿಕ್ಷಣಕ್ಕಾಗಿ, ರಾಜಕೀಯವಾಗಿ ಅನುಕೂಲವಾಗಲಿ ಅನ್ನುವಂಥ ಮನೋಭಾವನೆಯನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾಳೆ ನಡೆಯುವ 15ನೇ ತಾರೀಕಿನ ಬೆಳಗಾವಿಯ ವಿಕಾಸಸೌಧದ ಮುತ್ತಿಗೆ ಹಾಕುವ ಕಾರ್ಯಕ್ರಮದಲ್ಲಿ ಎಲ್ಲ ಸಿಂದಗಿ ತಾಲೂಕಿನ ಕುರುಬ ಸಮಾಜದ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಬೇಕಾಗಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೋಮವಾರ ದಿವಸ ಅಲ್ಲಿ ತಾವುಗಳೆಲ್ಲ ಆಗಮಿಸಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯನ್ನು ಮಾಡಿಕೊಳ್ಳುತ್ತೇನೆ. ಬಹುದಿನಗಳ ಕನಸು, ಸಾಕಷ್ಟು ಪ್ರಯತ್ನ ಮಾಡಿ ಮತ್ತೆ ಈಗ ಸುವರ್ಣಸೌಧ ಮುತ್ತಿಗೆ ಹಾಕುವ ಮುಖಾಂತರ ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸಮಾಜದ ಎಲ್ಲ ಸ್ವಾಮೀಜಿಗಳು ಕೂಡ ಪ್ರಯತ್ನ ನಡೆಸಿದ್ದಾರೆ. ನಾವುಗಳು ನಮ್ಮ ತಾಲೂಕಿನಿಂದ ಬಹುಸಂಖ್ಯಾತ ಸಂಖ್ಯೆಯಲ್ಲಿ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಈ ಕನಕಸೇನೆಯ ನೇತೃತ್ವದಲ್ಲಿ ಮತ್ತು ಹಾಲುಮತ ಸಮಾಜದ ಎಲ್ಲ ಬಂಧುಗಳು, ಹಿರಿಯರು, ಸಮಾಜದ ಯುವಕರು ನಾಳೆ ಹೊರಟು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಾವು ಆ ಸುವರ್ಣಸೌಧದ ಮುಂದೆ ಇರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಯಾವತ್ತು ತಾಲೂಕಿನ ಹಾಲುಮತ ಸಮಾಜದ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನಾಳೆ 15ನೇ ತಾರೀಕಿನ ದಿನದಂದು ಬೆಳಗಾವಿಯಲ್ಲಿ ಕರೆದಂಥ ಎಸ್ಟಿ ಹೋರಾಟ ಸಮಿತಿಯ ಕುರುಬ ಸಮಾಜವನ್ನು ಎಸ್ಟಿ ಸೇರ್ಪಡೆ ಮಾಡಬೇಕೆನ್ನುವ ಉದ್ದೇಶ ಇಟ್ಟುಕೊಂಡು ಸುವರ್ಣಸೌಧ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಇರುವುದರಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಕನಕಸೇನೆಯ ತಾಲೂಕಾ ಅಧ್ಯಕ್ಷರಾದಂಥ ನಿಂಗಣ್ಣ ಬಿರಾದಾರ್ ಅವರು, ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ನಾಗಪ್ಪಣ್ಣ ಶಿವರವರು, ನಮ್ಮ ಹಿರಿಯರಾದಂಥ ಮಲ್ಲವಣ್ಣ ಸಾಳುಸಂಗ್ ಅವರು, ಪ್ರಕಾಶ್ ಅಡವಿ ಅವರು, ರೇವಣಸಿದ್ದ ಅವರು, ರಮೇಶ್ ಚಿನ್ನಾಕರ್ ಅವರು, ದತ್ತು ತಾಂಬೆ ಅವರು, ಯಡಗಿ ಅವರು, ಎಲ್ಲ ಸಮಾಜದ ಬಂಧುಗಳು ಕೂಡಿಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡುತ್ತಿದ್ದೇವೆ. ಯಾಕಂತಂದ್ರೆ ಎಲ್ಲ ತಾಲೂಕಿನ ಹಾಲುಮತ ಸಮಾಜದ ಯುವಕರು, ಹಿರಿಯರು ಆ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಹೋರಾಟವನ್ನು ಯಶಸ್ವಿ ಮಾಡಬೇಕು. ಯಾಕಂತಂದ್ರೆ ದಶಕಗಳ ಹೋರಾಟ, ಸಾಕಷ್ಟು ಸ್ವಾಮೀಜಿಗಳು, ಹಿರಿಯರು, ಇಡೀ ರಾಜ್ಯಾದ್ಯಂತ ಈ ಉತ್ತರ ಕರ್ನಾಟಕದ ಎಲ್ಲ ಕುರುಬ ಸಮಾಜದ ಬಂಧುಗಳು ಆಗಮಿಸ್ತಾ ಇದ್ದಾರೆ. ನೀವು ಸಹಿತವಾಗಿ ಬೆಳಗ್ಗೆ 11 ಗಂಟೆಗೆ ಸುವರ್ಣಸೌಧದ ಮುಂಭಾಗದಲ್ಲಿ 15ನೇ ತಾರೀಕು ಸೋಮವಾರದಂದು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವಕರೊಂದಿಗೆ ಆ ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ನಮ್ಮ ತಾಲೂಕಿನ ಹಾಲುಮತದ ಸಮಾಜದ ಎಲ್ಲ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ.